ಬ್ರಾಹ್ಮಣ ಇದೇ ಚಾನಲ್, ನಿಮ್ ಚಾನಲ್ ಅಲ್ಲಿ ಫಸ್ಟ್ ಹೇಳ್ತಾರೆ. ಬ್ರಾಹ್ಮಣ ಹುಟ್ಟಿದಾಗ ಜನಿವಾರ ಇತ್ತ, ಮುಸ್ಲಿಮ್ ಹುಟ್ಟಿದಾಗ ಮುಂಜಿ ಮಾಡಿತ್ತ, ಎಲ್ಲ ಮಾಡಿದ್ದು ಈ ಮನುಜ ಕಣೋ, ರಾಮ ರಹೀಮನ ಮ್ಯಾಲೆ ತಪ್ಪೊರಿಸ್ಯಾನೋ, ಆಕಾಶದಾಗೆ ಹಾರಾಡ್ತಾನೆ, ಸಮುದ್ರದಾಗೆ ಈಜಾಡ್ತಾನೆ, ನಡುವೆ ಯಾಕೆ ಜಾತಿಯ ಮಾತಾಡ್ತಾನೆ ಈ ಮನುಜ ಸಮಾನ, ನನಗೇನು ಇಲ್ಲ ಅಂತ ತುಂಬಾ ಖುಷಿ ಆಗುತ್ತೆ. ಎಲ್ಲ ಸಾಧಕರು ಇದನ್ನ ಹೇಳ್ತಾರೆ. ತಾವು ದೊಡ್ಡ ಮೇರು ಪ್ರತಿಭೆ ಆದ್ರೂ ಕೂಡ ನಾನು ಏನೂ ಅಲ್ಲ. ಎಲ್ಲ ಸಾಧಕರು ಏನ್ ಹೇಳ್ತಾರ ಗೊತ್ತಿಲ್ಲ. ನಾನು ತುಂಬಾ ಓಪನ್ ಆಗಿ ಮಾತಾಡ್ಬೇಕು, ತುಂಬಾ ಫ್ರಾಂಕ್ ಆಗಿ ಮಾತಾಡ್ಬೇಕು, ತುಂಬಾ ಸತ್ಯವಾಗಿ ಮಾತಾಡ್ಬೇಕಂದ್ರೆ ನನಗೆ ಇವತ್ತಿಗೂ ಒಂದು ಪೇಜು ಕನ್ನಡನ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆಯೋಕ್ಕಾಗಲ್ಲ. ಅಲ್ಲಿ ಪ್ರೀತಿಯಲ್ಲಿ ಸೋತವನು ಜಗವನ್ನೇ ಗೆಲ್ಲುವನು. ನಾವು ಪ್ರೀತಿಯಲ್ಲಿ ಸೋತಿದ್ದೀವಿ. ಸೋತು ನಾನೇನು ಜಗತ್ತನ್ನೇ ಗೆಲ್ತೀನಿ ಅಂತ ಬಂದಿಲ್ಲ. ಸೋತಾಗ ಏನೋ ಒಂದು 4 ಲೈನು ಬರೀಬೇಕು ಅಂತ ನಾನು ಇದನ್ನೇನು ದೊಡ್ಡ ಸಾಧನೆ. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ನಾನು ಕರ್ನಾಟಕ ರಾಜ್ಯದ ಮತ್ತು ಭಾರತ ದೇಶದ ಅನೇಕ ಕಡೆಗಳಲ್ಲಿ ಹೋಗ್ತಾ ಇರ್ತೀನಿ. ಒಳ್ಳೊಳ್ಳೆ ಇತಿಹಾಸಗಳನ್ನು ಹೊರಗೆ ತೆಗೆದು ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಅದಲ್ಲದೆ ಐತಿಹಾಸಿಕ ವ್ಯಕ್ತಿಗಳು, ಸಾಹಿತಿಗಳು, ನಟರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿವಿಧ ರೀತಿಯ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಸಾಧಕರನ್ನ ಕೂಡ ನಾನು ತಮಗೆ ಪರಿಚಯ ಮಾಡ್ತೀನಿ. ಇವತ್ತು ಬಹಳ ವಿಭಿನ್ನವಾದಂತಹ ವ್ಯಕ್ತಿ. ಒಂದೇ ಒಂದು ಹಾಡಿನಲ್ಲಿ ಮನುಷ್ಯನ ಬದುಕು ಹೇಗಿರ್ತದೆ, ನಾನು ಎಂಬುದು ಬಹಳ ದಿವಸ ಇರೋದಿಲ್ಲ, ನಾವೆಲ್ಲರೂ ಕೂಡ ಸೌಮ್ಯದಿಂದ ಬದುಕಬೇಕು, ಅಣ್ಣತಮ್ಮರಂತೆ ಬದುಕಬೇಕು, ಮೇಲಾಗಿ ಸಾರ್ವಜನಿಕರೇ ಎಲ್ಲರೂ ಸೇರಿ ಅವರಿಗೆ ಅವಧೂತನಂತೆ ಬದುಕಬೇಕು. ಯಾರೇ ಅವಧೂತ? ಸನ್ಯಾಸಿನಾ ಅಥವಾ ಸಂಸಾರಿನಾ? ಅಲ್ಲ, ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಬದುಕುವ, ಸರಳತೆಯಲ್ಲಿ ನೈಜತೆಯನ್ನ ಕಾಣುವಂತಹ ಮತ್ತು ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕ ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿರ್ತಕ್ಕಂಥ ರಿಷಿ ಸರ್ ಅವರನ್ನ ಇವತ್ತು ಭೇಟಿ ಮಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಅಂತಂದ್ರೆ, ನಮ್ದು ಉತ್ತರ ಕರ್ನಾಟಕ, ನೀವು ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕ ಅಂದ್ರೆ ನಮ್ಗೆ ವಿಶೇಷವಾದ ಪ್ರೀತಿ. ಯಾಕಂದ್ರೆ ನಾನು ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದು ಬೆಂಗಳೂರಲ್ಲಿ. ಎಲ್ಲಿ ಸರ್ ಉತ್ತರ ಕರ್ನಾಟಕ? ಉತ್ತರ ಕನ್ನಡ ರಾಯಚೂರು ಜಿಲ್ಲೆ. ಮೊದಲು ಮಾನವಿ ತಾಲೂಕಿತ್ತು, ಇವಾಗ ಸಿರವಾರ ತಾಲೂಕಾಗಿದೆ. ನಾರಬಂಡ ಗ್ರಾಮ. ಅಲ್ಲಿ ಫಸ್ಟ್ ನಿಮಗೆ ಇನ್ನೊಂದು ವಿಶೇಷತೆ ಏನಂದ್ರೆ, ನಮ್ಮ ತಾಲೂಕಿನಲ್ಲಿ ಲೆಜೆಂಡರಿ ಡೈರೆಕ್ಟರ್ ರಾಜ್ ಮೌಳಿ ಅವರು ಹುಟ್ಟಿದಂತ ತಾಲೂಕಲ್ಲಿ ನಾವು ಹುಟ್ಟಿದ್ವಿ. ಅದೊಂದು ನಮ್ಮ ಒಂದು ಹೆಮ್ಮೆ. ನೀವು ನಮ್ಮನ್ನ ಬಂದು ಮಾತಾಡಿಸ್ತಾ ಇರೋದು ತುಂಬಾ ಖುಷಿ ವಿಚಾರ. ಬಾಗಲಕೋಟೆಯಲ್ಲೂ ಕೂಡ ನಾನು ತುಂಬಾ ಜನ ನಮ್ಮ ಸ್ನೇಹಿತರು ಇದ್ದಾರೆ. ಬಾಗಲಕೋಟೆಗೂ ಬಂದಿದ್ದೀನಿ. ಆಲಮಟ್ಟಿ ಡ್ಯಾಮ್. ಹೌದು. ಸುಮಾರು ಜನ ಸ್ನೇಹಿತರಲ್ಲಿ ಇದ್ದಾರೆ. ನೀವು ಬಾಗಲಕೋಟೆಯವರು ಅಂತ ತಕ್ಷಣ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ತಮ್ಮನ್ನ ನೋಡಿದ್ರೆ ನಿಜಕ್ಕೂ ಸಾಧಕರು ಯಾವ ರೀತಿ ಇರ್ತಾರೆ. ನಾನು ಹೇಳಿದೆ ನಮ್ಮ ಹುಡುಗರಿಗೆ, ನೋಡಿ ರಿಷಿ ಸರ್ ಇದ್ದಾರೆ ಇಲ್ಲಿ, ಅವರ ಸಿಂಪ್ಲಿಸಿಟಿಯನ್ನ ನೋಡಿದ್ರೆ ಸಾಕು. ಅವರು ಇಷ್ಟೊಂದು ದೊಡ್ಡ ಸಾಹಿತ್ಯವನ್ನ ರಚನೆ ಮಾಡಿ, ಅದು ಎಂತ ಸಾಯಮಲ್ಲಿ ಅಣ್ಣವರು ತೀರ್ ಹೋಗಿರ್ತಾರ. ಆಕ್ಚುಲಿ ಅಣ್ಣವರು ತೀರ್ ಹೋಗಿರ್ತಾರ. ಅಣ್ಣವರ ದೇಹ ನೋಡ್ಲಿಕ್ಕೆ ತಾವು ಬಂದಿರ್ತೀರಿ. ಆ ಸಂದರ್ಭದಲ್ಲಿ ಹೊಡೆದಿರುವಂತ ಹಾಡದು, ಹೊಳಿತು ಮಾಡು ಮನ್ಸ ನೀನಿರೋದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ, ಹೆಣ ಅನ್ನತಾರ ಅನ್ನುವಂತಹ ಸಾಲುಗಳು ಎಷ್ಟೋ ಜನ ಇದನ್ನು ಸಿ ಅಶ್ವಥ್ ಅವರೇ ಬರೆದು ಹಾಡಿದ್ದಾರೆ ಅನ್ನುವಂಥದ್ದನ್ನ ಅನ್ಕೊಂಡಿದ್ರು. ಆದ್ರೆ ಬಹಳ ದಿನಗಳ ನಂತರ ಅಶ್ವಥ್ ಅವರು, ರಿಷಿ ಸರ್ ಅವರು ಅದನ್ನ ಬರೆದ್ರು ಅಂತ ಜನರಿಗೆ ಗೊತ್ತಾಯ್ತು. ಏನಿಲ್ಲ ಸರ್, ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ತಮಗೆ ಸಾಕಷ್ಟು ಜನ ಅಭಿಮಾನಿಗಳು. ತಮಗೆ ಗೊತ್ತಿಲ್ಲದೆ, ನಾನು ಅಭಿಮಾನಿ ಅನ್ನಲ್ಲ, ಅವ್ರು ನಮ್ಮ ಸ್ನೇಹಿತರು. ನಾನು ಅಭಿಮಾನಿ ಪಡ್ಕೊಳ್ಳೋಷ್ಟು ಸಾಧನೆ ಏನೂ ಮಾಡಿಲ್ಲ. ನಾನು ಯಾರು ಇಷ್ಟಪಡ್ತೀರ, ನೀವು ನನ್ನ ಇಷ್ಟಪಟ್ಟಿದ್ದೀರ, ಅವರು ಇಷ್ಟಪಟ್ಟಿದ್ದೀರ, ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ಯಾರು ಅಭಿಮಾನಿಗಳು ಬೇಕಾಗಿಲ್ಲ, ನನಗೆ ಸ್ನೇಹಿತರು ಬೇಕು. ನನ್ನ ಪ್ರೀತಿ ಹಂಚುವಂತ ಸ್ನೇಹಿತರು ಬೇಕು. ನೀವು ನನ್ನ ಸ್ನೇಹಿತರು, ನಾನು ಅಭಿಮಾನಿಗಳಂತ ಒಪ್ಪಲ್ಲ. ನಿಮ್ಮ ಲಕ್ಷಾಂತರ ಜನ ಸ್ನೇಹಿತರು ನಿಮ್ಮ ಹಾಡುಗಳನ್ನ ಕಾಯ್ತಾ ಇರ್ತಾರೆ, ನಿಮ್ಮ ಹಾಡುಗಳನ್ನ ಇವತ್ತು ಕೇಳ್ತಾರೆ. ನಮ್ಮ ಮನೆಯಲ್ಲಿ ನಾವು ದಿನಕ್ಕೆ 1 ಬಾರಿ ಆದ್ರೂ ನೀವು ಬರೆದಿರುವಂತ ಹಾಡನ್ನ ಕೇಳ್ತಾ ಇರ್ತೀವಿ. ಸೊ ಈ ನಮ್ಮ ಕರ್ನಾಟಕದ ಜನಕ್ಕೆ ತಮ್ಮ ಬದುಕು, ಭಾವನೆ ಅಥವಾ ಜೀವನ, ತಾವು ಹೆಂಗೆ, ಏನು, ಎಷ್ಟು ಪಿಕ್ಚರ್ ಫಿಲಮ್ ಮಾಡ್ತಾ ಇದ್ರಿ, ಇನ್ನೂ ನಮ್ಗೆ ಗೊತ್ತಿರುವಂತ 4-5 ಹಾಡುಗಳು. ನಮ್ಮ ತುಮಕೂರು ಶ್ರೀಗಳ, ಸಿದ್ಧಗಂಗಾ ಶ್ರೀಗಳ ಹಾಡನ್ನು ನಾವು ಕೇಳಿದೀವಿ. ನಡೆದಾಡು ದೇವರು ಅನ್ನುವಂತ ಹಾಡ ಬರೆದ್ರಿ, ಬೇರೆ ಬೇರೆ ಹಾಡ ಬರೆದ್ರಿ. ಸ್ವಲ್ಪ ಕಿರುಪರಿಚಯ ತಾವು ಮಾಡಿಕೊಟ್ರೆ ಬಹಳ ಒಳ್ಳೆ. ಕಿರುಪರಿಚಯ ಅಂದ್ರೆ, ನಾನು ನಮ್ಮ ಊರು ಬಂದು ರಾಯಚೂರು ಜಿಲ್ಲೆ, ರಾಯಚೂರು ಜಿಲ್ಲೆ ಸಿರವಾರ ತಾಲೂಕು, ನಾರಬಂಡ ಗ್ರಾಮ.
ನಾನು ಇಲ್ಲಿ ಸಾಹಿತ್ಯ ಬರೆದಿದ್ದು, ಮೊದಲನೇ ಸಾಹಿತ್ಯ ಬರೆದಿದ್ದು ತುಂಬಾ ಇದೆ, ದೊಡ್ಡದು ಇಂಟರ್ವ್ಯೂ ಆಗ್ಬಿಡುತ್ತೆ ಅದು. ಸಿಂಪಲ್ ಆಗಿ ಹೇಳ್ಬೇಕಂತಂದಾಗ ನಾನು ತುಂಬ ಜೀವನದಲ್ಲಿ ಪ್ರೀತಿಯಲ್ಲಿ ಸೋತವನ್ನು ಜಗವನ್ನೇ ಗೆಲ್ಲುವನು. ನಾವು ಪ್ರೀತಿಯಲ್ಲಿ ಸೋತಿದ್ದೀವಿ. ಸೋತು ನಾನೇನು ಜಗತ್ತನ್ನೇ ಗೆಲ್ತೀನಿ ಅಂತ ಬಂದಿಲ್ಲ. ಸೋತಾಗ ಏನೋ ಒಂದು 4 ಲೈನು ಬರೀಬೇಕು ಅಂತ, ನಾನು ಇದನ್ನೇನು ದೊಡ್ಡ ಸಾಧನೆ, ಏನೋ ನಾನು ದೊಡ್ಡ ಇದು ಬರ್ದೀವಿ ಅಂತ ಹೇಳಲ್ಲ. ನಾನು ಒಂದು ತೃಣಕ್ಕೆ ಸಮಾನ. ತುಂಬ ಅದ್ವಿತೀಯ ಸಾಹಿತಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಈ ಕರ್ನಾಟಕದ ವಿಶೇಷತೆ ಅಂದರೆ 8 ಜ್ಞಾನಪೀಠಗಳ ಪ್ರಶಸ್ತಿ ಸಿಕ್ಕಿದೆ ಅಂತ ದೊಡ್ಡ ದೊಡ್ಡ ಕವಿಗಳು ಇರುವಂಥ ನಾಡಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದು ನಮ್ಮದು ಒಂದು ತುಂಬ ಪುಣ್ಯ ಅಂತ ಹೇಳಬೇಕು. ಅಷ್ಟೇ ಸರ್, ಏನಿಲ್ಲ. ಅದು ನೊಂದವನಿಗೆ ನೋಬಲ್ ಸಿಗುತ್ತೆ, ಅವಮಾನ ಆದವನಿಗೆ ಆಸ್ಕರ್ ಸಿಗುತ್ತೆ ಅಂತ ನಂಬಿದರು. ನಾನು ಜೀವನದಲ್ಲಿ ತುಂಬ ನೊಂದಿದ್ದೀನಿ. ನೊಂದಾಗ ಆ್ಯಕ್ಚುಲಿ 99% ಸಾಹಿತಿಗಳು ಭಗ್ನ ಪ್ರೇಮಿಗಳು ಎಲ್ಲ ಸಾಹಿತಿಗಳಾಗ್ತಾರೆ. ಅಂದರೆ ಆ ನೋವನ್ನ ಮರೆಯೋದಕ್ಕೆ ಅವರ ಒಂದು ಯಾವುದೋ ಒಂದು ಇದರಲ್ಲಿ ಆ ಲೈನ್ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅದೇ ರೀತಿ ನನಗೂ ಬಂದಿದೆ. ನಾನೇನು ವಿಶೇಷ ವ್ಯಕ್ತಿ ಅಲ್ಲ, ನಾನೇನು ದೊಡ್ಡ ಸಾಧನೆನೂ ಮಾಡಿಲ್ಲ. ನಾನು ಬರ್ದಿರೋ ಹಾಡು ಕೂಡ ತುಂಬ ಎಲ್ಲರೂ ತುಂಬ ಅದ್ಭುತ, ಆಧುನಿಕ ಶರೀಫ, ಸಂತ ಶಿಶುನಾಳ ಶರೀಫ, ಅವಧೂತ ಅಲ್ಲ ಅಂತ ಅಂದಾಗ ಅದು ನನಗೆ ಅರ್ಗಿಸ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ಅಷ್ಟೊಂದು ದೊಡ್ಡ ವ್ಯಕ್ತಿನೂ ನಾನಲ್ಲ. ನೀವು ಏನೋ ಹೇಳ್ತಾ ಇದ್ರ ಪ್ರೀತಿಯಿಂದ ಧನ್ಯವಾದಗಳು. ಈಗ ಹೆಂಗಿದೆ ಅಂದ್ರೆ ಸರ್, ಕನ್ನಡ ಭಾಷೆಯಲ್ಲಿ ಲಕ್ಷಾಂತರ ಹಾಡುಗಳು ಬಂದಿದೆ, ಕೋಟ್ಯಾಂತರ ಹಾಡುಗಳು ಬಂದಿದ್ದಾವೆ. ಕನ್ನಡ ಭಾಷೆಗೆ 1800 ವರ್ಷಗಳ ಇತಿಹಾಸ ಇದೆ. ತಾವು ಹೇಳಿದಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳು, ಅನೇಕ ಚುಟುಕು ಸಾಹಿತಿಗಳು, ಬೇರೆ ಬೇರೆ ರೀತಿಯ ಸಾಹಿತ್ಯಗಳು, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ ಎಲ್ಲವೂ ಬಂದೋಯ್ತು ಸರ್. ಆದ್ರೆ ನಮ್ಮ ಕನ್ನಡದ ಕಂಪು ಹೆಂಗೈತೆ ಅಂದ್ರೆ ಇವತ್ತಿಗೂ ಅಕ್ಷರಗಳು ಹುಟ್ಟತಾನೆ ಇರ್ತವೆ, ಹೊಸ ಹೊಸ ಅಕ್ಷರಗಳು. ನೋಡಿ, 20 ಕಿಲೋಮೀಟರ್ ಒಂದು ಭಾಷೆ ಚೇಂಜ್ ಆಗುತ್ತೆ, 20 ಕಿಲೋಮೀಟರ್ ಒಂದು ನುಡಿಯ ಶೈಲಿ ಚೇಂಜ್ ಆಗುತ್ತೆ, ಸಂಸ್ಕೃತಿ ಚೇಂಜ್. ಒಂದು ಶಬ್ದಕ್ಕೆ 100 ಶಬ್ದಗಳು ಏನಾದ್ರೂ ಸಿಗ್ಬೇಕಾದ್ರೆ ಕನ್ನಡದಲ್ಲಿ. ಹಾಗಾಗಿ ತಮ್ಮಂತ ಕವಿಯತ್ರಿಯರು ಅಂತ ಕರಿತೀನಿ, ತಮ್ಮನ್ನ ಸಾಹಿತಿಗಳಂತಾನೆ ಕರಿತೀನಿ. ಯಾಕಂದ್ರೆ ತನ್ನನ್ನ ತಾನು ಹೊಗಳಿಕೊಳ್ಳೋದೇ ಇರುವಂತವರೇ ದೊಡ್ಡವರು. ನೀವು ಇಷ್ಟು ಸಾಧನೆ ಮಾಡಿದ್ರು ನಾನು ತೃಣಕ್ಕೆ ಸಮಾನ, ನನಗೇನು ಇಲ್ಲ ಅಂತ ತುಂಬಾ ಖುಷಿ ಆಗುತ್ತೆ. ಎಲ್ಲ ಸಾಧಕರು ಇದನ್ನ ಹೇಳ್ತಾರೆ. ತಾವು ದೊಡ್ಡ ಮೇರು ಪ್ರತಿಭೆ ಆದ್ರೂ ಕೂಡ ನಾನು ಏನೂ ಅಲ್ಲ. ಎಲ್ಲ ಸಾಧಕರು ಏನ್ ಹೇಳ್ತಾರ ಗೊತ್ತಿಲ್ಲ. ನಾನು ತುಂಬಾ ಓಪನ್ ಆಗಿ ಮಾತಾಡ್ಬೇಕು, ತುಂಬಾ ಫ್ರಾಂಕ್ ಆಗಿ ಮಾತಾಡ್ಬೇಕು, ತುಂಬಾ ಸತ್ಯವಾಗಿ ಮಾತಾಡ್ಬೇಕಂದ್ರೆ ನನಗೆ ಇವತ್ತಿಗೂ ಒಂದು ಪೇಜು ಕನ್ನಡನ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆಯೋಕ್ಕಾಗಲ್ಲ. ಆದರೆ ನನ್ನನ್ನು ಬಂದು ಯಾರಾದರೂ ನೀವು ದೊಡ್ಡ ಸಾಹಿತಿ, ನೀವು ಆಧುನಿಕ ಶರೀಫ, ಶಿಶುನಾಳ ಶರೀಫ ಅಂದಾಗ ನನ್ನನ್ನು ಅದನ್ನು ಅರಗಿಸ್ಕೊಳಕ್ಕಾಗಲ್ಲ. ನನಗೆ ಹೆಂಗೋ ಬಂತು, ಹೆಂಗೆ ಬಂತೋ ಗೊತ್ತಿಲ್ಲ, 4 ಲೈನ್ ಬರೆದೆ. ಅದು ನೀವೆಲ್ಲ ಇಷ್ಟಪಟ್ಟಿದ್ದೀರಾ, ಅದು ತುಂಬ ಖುಷಿ ವಿಚಾರ. ಖಂಡಿತವಾಗ್ಲೂ ನಾನು ಯಾವ ಮೇಧಾವಿನೂ ಅಲ್ಲ. ಕನ್ನಡ ಆಕಾರ ಮಾಕಾರ ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿಲ್ಲದಿರೋಂಥ ವ್ಯಕ್ತಿ ನಾನು. ಸತ್ಯವಾದ ಮಾತು. ಆ್ಯಕ್ಚುಲಿ ಸುಮ್ಮನೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಯಾರನ್ನ ಬೇಕಾದರೂ ಕೇಳ್ಬೋದು. ಇವಾಗಲೂ ನಾನು ಆ್ಯಕ್ಚುಲಿ ನಾವು ಎಲ್ಲರೂ ಒಂದೇ, ಸರ್ವ ಜನಾಂಗೀಯ ತೋಟ ಅಂತ ಏನು ಕುವೆಂಪು ಅವ್ರು ಹೇಳ್ತಾರೆ, ಆ ಒಂದು ಇದ್ರಲ್ಲಿ ನಾನು ಬದುಕ್ತಾ ಇರೋನು. ನಾವೆಲ್ಲ ಒಂದೇ, ನಾವೆಲ್ಲ ಮನುಷ್ಯರೇ. ಇವಾಗ ನಾವೊಂದು ರಾಮ್ ರಹೀಮ್ ಅಂತ ಸಿನಿಮಾ ಮಾಡಿದ್ದೀವಿ. ರಾಮ್ ರಹೀಮ್ ಒಂದು ಕಾರಣಾಂತರಗಳಿಂದ ಆ ಟೈಟ್ಲ್ ನಮ್ಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಬಿಸಿಲ ನಾಡು ಅನ್ನೋ ಒಂದು ಟೈಟ್ಲ್ ಇಟ್ಟಿದ್ದೀವಿ. ಆ ಚಿತ್ರನ ನಮ್ಮ ಹನುಮಂತು ಅವರು, ಪ್ಲಸ್ ST ಸೋಮಶೇಖರು, ಪ್ರಸನ್ನ ಸುತ್ತೂರು, ಆಮೇಲೆ ಅರುಣ್, ಸುಮಾರು ಜನ ಒಂದು ಟೀಮ್ ಸೇರ್ಕೊಂಡು ಮಾಡಿದ್ದೀವಿ. ನಮ್ಮ ಜಿಲ್ಲೆಯವರೇ. ST ಸೋಮಶೇಖರ್ ಬಂದು ಚಿತ್ರದುರ್ಗ ಜಿಲ್ಲೆಯವರು, ಪ್ರಸನ್ನ ಸುತ್ತೂರು ಅಂತ ಮೈಸೂರು ಜಿಲ್ಲೆಯವರು, ಅವರೆಲ್ಲ ಸೇರ್ಕೊಂಡು ಮಾಡ್ತಿದ್ದೀವಿ. ಅವರು ಆ ಒಂದು ಹಾಡು ಇತ್ತೀಚೆಗೆ ಈ ಬಿಡುಗಡೆ ಮಾಡೋದು ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಡು ನಾನು 2 ಲೈನ್ ಹೇಳ್ಬಿಡ್ತೀನಿ. ಬ್ರಾಹ್ಮಣ, ಇದೇ ಚಾನಲ್, ನಿಮ್ಮ ಚಾನಲಲ್ಲಿ ಫಸ್ಟ್ ಹೇಳ್ತಾರೆ. ಬ್ರಾಹ್ಮಣ ಹುಟ್ಟಿದಾಗ ಜನಿವಾರ ಇತ್ತ, ಮುಸ್ಲಿಂ ಹುಟ್ಟಿದಾಗ ಮುಂಜಿ ಮಾಡಿತ್ತ, ಎಲ್ಲ ಮಾಡಿದ್ದು ಈ ಮನುಜ ಕಣೋ, ರಾಮ ರಹೀಮನ ಮ್ಯಾಲೆ ತಪ್ಪೊರಿಸ್ಯಾನೋ, ಆಕಾಶದಾಗೆ ಹಾರಾಡ್ತಾನೆ, ಸಮುದ್ರದಾಗೆ ಈಜಾಡ್ತಾನೆ, ನಡುವೆ ಯಾಕೆ ಜಾತಿಯ ಮಾತಾಡ್ತಾನೆ ಈ ಮನುಜ. ಇದು ಆದಷ್ಟು ಬೇಗ ಇದನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸಹಕಾರ, ಅವರ ಆ ಸಾಹಿತ್ಯವನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಹೌದು, ಕೆಲವೊಂದ್ ಕಡೆ ನಾವು ಓದಲ್ಪಡ್ತೀವಿ, ಕೆಲವೊಂದ್ ಕಡೆ ಕೆಲವೊಂದು ವಿಚಾರವಾದಿಗಳನ್ನ ಕೇಳಲ್ಪಡ್ತೀವಿ. ಈ ದೇವರು ಧರ್ಮ ಅನ್ನುವಂತ ಕಾನ್ಸೆಪ್ಟ್ ಸೃಷ್ಟಿ ಮಾಡಿದ್ದೇ ಮನುಷ್ಯ ತನ್ನ ಬದುಕಿಗಾಗಿ. ಹೌದೌದೌದು. ದೇವರು ಧರ್ಮ ಸೃಷ್ಟಿ ಮಾಡಿದ್ದೇ ಮನುಷ್ಯ ತನ್ನ ಬದುಕಿಗೆ ಏನು ಅಂತ ಅದೇ ಲೈನ್ ಮೂಲಕ ತಾವು ಹೇಳಿದ್ರಿ ಈಗ. ಹೌದೌದೌದು. ಯಾರು ಬ್ರಾಹ್ಮಣ ಹುಟ್ಟಿದಾಗ ಜನಿವಾರ ಇತ್ತ,
ಮುಸ್ಲಿಮರು ಹುಟ್ಟಿದಾಗ ಮುಂಜಿ ಮಾಡ್ತಿದ್ರ ಇಲ್ಲ, ಅದೆಲ್ಲ ಆದ ಮೇಲೆ ಇವರು ಸೃಷ್ಟಿ ಎಲ್ಲ ಮಾಡ್ಕೊಂಡು ಮನುಷ್ಯರು ಮಾಡಿದ್ದು. ಹಾಗೆ ಆ ಲೈನ್ ಏನಪ್ಪಾ ಅಂದ್ರೆ ಈ ಒಂದು ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂತ ಬಿಸಿಲ ನಾಡು ಮೂವಿ ಆಗುತ್ತೆ ಅನ್ನುವಂತ ಒಂದು ಸಣ್ಣ ಕ್ಲೂ ತಾವು ಕೊಟ್ರಿ ಈಗ ಹಾಡಿನ ಮೂಲಕ. ಇದು ಇಂತಹ ಮೂವಿಗಳನ್ನ ನಾವು ಬೆಂಬಲಿಸಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ನೀವೆಲ್ಲ ನಮ್ಮ ಕರ್ನಾಟಕ ಈ ಮಟ್ಟಿಗೆ ಬೆಳಿಬೇಕಂದ್ರೆ ನಮ್ಮ ಏನು ಉತ್ತರ ಕರ್ನಾಟಕದ ಬಹಳ ಸಿಂಹ ಪಾಲು ಇದೆ. ಇವರು ಉತ್ತರ ಕರ್ನಾಟಕದವರು, ಇವರ ಮೂವಿಯನ್ನ ನಾವು ನೋಡೋಣ, ಇವರ ಸಾಹಿತ್ಯವನ್ನ ನಾವು ನೋಡೋಣ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ರಿಷಿ ಸರ್ ನೋಡಿದ್ರೆ ಅವ್ರು ಮತ್ತೆ ಮತ್ತೆ ಹೇಳ್ತಾ ಇದಾರೆ, ನಾನೇನು ಕೆಲವರು ಶಬ್ದಗಳನ್ನ ಸಹಿತ ನಾನು ತಪ್ಪಾಗಿ ಬರ್ದಿರ್ತೀನಿ, ಆ ನಂತರ ಸರಿ ಮಾಡ್ತೀನಿ ಅನ್ನುವಂಥದ್ದು ಹೇಳ್ತಾ ಇದಾರೆ. ಮತ್ತೆ ಸರ್ ಮತ್ತೆ ತಾವು ಈ ಒಂದು ಸಮಾಜವನ್ನ ಕುರಿತು ನಮ್ಮ ಉತ್ತರ ಕರ್ನಾಟಕದ ಕುರಿತು ಏನೊಂದೆರಡು ಮಾತುಗಳಾಡ್ಬೇಕಂತ ಹೇಳ್ತಾ ಮಾಡಿ. ಸರ್, ಉತ್ತರ ಕರ್ನಾಟಕ ಇದು ಕ್ಯಾಪ್ಷನ್ ಬಂದ್ಬಿಟ್ಟು ಬಿಸಿಲ ನಾಡು ಹೃದಯವಂತರ ಬೀಡು ಅಂತ. ಉತ್ತರ ಕರ್ನಾಟಕದಲ್ಲಿ ತುಂಬ ಹೃದಯವಂತರಿದ್ದಾರೆ, ತುಂಬ ಒಳ್ಳೆ ಜನ, ತುಂಬ ಅಮಾಯಕರು, ತುಂಬ ಮುಗ್ಧರು, ತುಂಬ ಹೆಲ್ಪಿಂಗ್ ನೇಚರ್, ಏನಂದರೆ ಸಹಾಯ ಮಾಡುವಂಥ ಮನೋಭಾವ ಅಂತ ಇರುವಂಥ ವ್ಯಕ್ತಿಗಳು ಉತ್ತರ ಕರ್ನಾಟಕದಲ್ಲಿದ್ದಾರೆ. ಉತ್ತರ ಕರ್ನಾಟಕ ಅಂದರೆ ನನಗೆ ಪಂಚಪ್ರಾಣ, ನಾವು ಹುಟ್ಟಿದಂಥ ಊರು, ನಾವು ಬೆಳೆದಂಥ ಊರು. ಆ ಉತ್ತರ ಕರ್ನಾಟಕ ಸುಮಾರು ನಾನೊಂದು ಸಲ ಪ್ರೆಸ್ ಮೀಟ್ ಕುಂತ್ಕೊಂಡಾಗ ಕೆಲವರು ಪ್ರೆಸ್ ಅವ್ರು ಕೇಳಿದ್ರು, ಸರ್ ನೀವೇನು ಸರ್ ಎಲ್ಲರೂ ಮಂಡ್ಯ ಬಗ್ಗೆ ಸಿನಿಮಾ ಮಾಡಿದ್ದಾರೆ, ಮಂಗಳೂರು ಬಗ್ಗೆ ಸಿನಿಮಾ ಮಾಡಿದ್ದಾರೆ, ಎಲ್ಲ ಬಗ್ಗೆ ಸಿನಿಮಾ, ನಮ್ಮ ರಾಯಚೂರು ಬಗ್ಗೆ ನೀವು ಉತ್ತರ ಕರ್ನಾಟಕ ಈ ಸಿನಿಮಾ ಇದ್ರ ಬಗ್ಗೆ ಯಾಕೆ ಮಾಡಿಲ್ಲ ಅಂತಂದಾಗ ನನಗೆ ಅವಾಗ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದು ಸ್ವಲ್ಪ ಎಚ್ಚರಿಸ್ತು ನನಗೆ. ಓ ಹೌದಲ್ಲ ಅಂತಂದಾಗ ನಮ್ಮ ರಾಯಚೂರು ಸಂಸ್ಕೃತಿ, ನಮ್ಮ ರಾಯಚೂರು ಜಿಲ್ಲೆಯ ಸಂಸ್ಕೃತಿನ ಇಟ್ಕೊಂಡು ಮಾಡಿದಂಥ ಸಿನಿಮಾ, ತುಂಬ ಅದ್ಭುತವಾದ ಮೆಸೇಜ್ ಇರೋಂಥ ಸಿನಿಮಾ. ಏನಂದರೆ ಇನ್ನೊಂದು 2-3 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಬಿಸಿಲ ನಾಡು, ಇದು ರಾಮ್ ರೈಮ್ ಅಂತ ಟೈಟ್ಲ್ ಇಟ್ಟಿದ್ದೀವಿ. ಕಾರಣಾಂತರದಿಂದ ಆ ಟೈಟ್ಲ್ ನಮ್ಗೆ ಸಿಗಲಿಲ್ಲ, ಆ ಕಾರಣ ಬಿಸಿಲ ನಾಡು ಅಂತ ಇಟ್ಟಿದ್ದೀವಿ. ನೀವೆಲ್ಲ ನೋಡಿ ಪ್ರೋತ್ಸಾಹ ಮಾಡಬೇಕು, ಪ್ರೀತಿಸಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಸರ್, ಧನ್ಯವಾದಗಳು. ತಮಗೆ. ಆಮೇಲೆ ನಿಮ್ಮ ಒಂದು ಚಾನಲ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂಘರ್ಷ ನ್ಯೂಸ್ ಅನ್ನೋದು ತುಂಬ ಅದ್ಭುತವಾದ ಹೆಸರು. ಸಂಘರ್ಷ ಅಂದರೆ ಪ್ರತಿಯೊಬ್ಬ ಮನುಷ್ಯ ಸಂಘರ್ಷ ಮಾಡಿಕೊಂಡೇ ಅವನ ಒಂದು ಜೀವನ ರೂಪಿಸ್ಕೊಂಡಿರ್ತಾನೆ. ಅದೇ ರೀತಿ ಇವರು ಸಂಘರ್ಷ ಅಂತ ಚಾನಲ್ ಇಟ್ಟಿದ್ರೆ ಇವರು ಕೂಡ ಸಂಘರ್ಷ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಸಂಘರ್ಷ ನ್ಯೂಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ. ಯಾಕಂದರೆ ಬೆಲ್ ಬಟನ್ ಒತ್ತಿದ್ರೆ ಇವ್ರು ಏನೇನು ಮಾಡ್ತಾರೆ ಆ ಒಂದು ನೋಟಿಫಿಕೇಶನ್ ನಿಮ್ಮ ಇದಕ್ಕೆ ಬರುತ್ತೆ. ಖಂಡಿತವಾಗ್ಲೂ ಇದನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಎಲ್ಲರಿಗೂ. ಓಕೆ ಸರ್, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್.